ದೇವರು ಚಿಂತೆ ಮಾಡ್ತಾರೆ ಪ್ರೇರೆ. ಇಷ್ಟಕ್ಕೂ ಈ ಚಿಂತೆ ಅಂತಕ್ಕಂಥದ್ದು ದೇವರಿಗೆ ಮಾತ್ರ ಇನ್ನೂ ಯಾರಿಗಾದ್ರೂ ಇದೆಯಾ ಅಂದರೆ ನಮ್ಮನ್ನು ಎತ್ತಂತ ತಂದೆಯಾದ ದೇವರಿಗೆ ಮಾತ್ರ ನಮ್ಮನ್ನು ಕುರಿತು ಚಿಂತೆ ಇದೆಯಾ, ಅಥವಾ ಇನ್ನೂ ನಮ್ಮನ್ನು ಕುರಿತು ಅಂದರೆ ಭೂಮಿ ಅಂತಕ್ಕಂಥ ಸರ್ವ ಮಾನವ ಕುರಿತು ಇನ್ನೂ ಯಾರಾದರೂ ಚಿಂತೆ ಮಾಡ್ತಾ ಇದ್ದಾರಾ ಅಂತಕ್ಕಂಥ ವಿಷಯವನ್ನು ಆಲೋಚನೆ ಮಾಡುವಾಗ ರೋಮಪುರದ ಪತ್ರಿಕೆಯಲ್ಲಿ ನೋಡ್ಬೋದು ಸರಿ ಎಲ್ಲರೂ ಸತ್ಯದ ಗ್ರಂಥ ತೆಗೆದು ನೋಡಿ. ಯಾಕಂದರೆ ನಮ್ಮನ್ನು ಕುರಿತು ಭೂಮಿಯ ಸರ್ವಮಾನ ಕುರಿತು ಸಾಕ್ಷಾತ್ ತಂದೆ ದೇವ್ರನ್ನೂ ಕೂಡ ಚಿಂತೆ ಮಾಡ್ತಾ ಇದ್ದಾರೆ. ಅಂದರೆ ಇನ್ನು ನಮ್ಮನ್ನು ಕುರಿತು ಇನ್ನೂ ಯಾರು ಚಿಂತೆ ಮಾಡ್ತಾ ಇದ್ದಾರೆ, ನಮಗೋಸ್ಕರ ಯಾರು ವೇದನೆ ಪಡ್ತಾ ಇದ್ದಾರೆ. ಒಂದು ಸಾರಿ ನೋಡಿ, ಟೈಮ್ ಅಂತೂ ಆಗ್ತಾರೆ ಪ್ರೇರೆ. ಯಾರನ್ನೂ ಜನ ಸ್ವಲ್ಪ ಟೈಮ್ ತಗೋಬೇಡಿ, ಯಾರಿಗೆ ಬೇಜಾರಿರ್ತಾನೆ ಟೈಮ್ ತಗೋಬೇಕಂತ ಯಾಕಂದ್ರೆ ಹಾಫ್ ಆನ್ ಅವರ್ ಅನ್ಕೊಂಡಿದೆ, ಬಟ್ ಟೈಮ್ ಆಯಿತು ಸರ್, ಯಾರು ಬೇಜಾರಾಗಬೇಡಿ. ರೋಮಪುರದಲ್ಲಿ ಬರುವಂಥ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 34 ಸಾರಿ ಓದಿದ್ರಿ ಸೃಷ್ಟಿ. ಯಾತಕ್ಕ ಪ್ರೇರಣೆ ಇರೋದ್ರಲ್ಲಿ ಅಂದರೆ ಜನರ ಆಲೋಚನೆ ಮಾಡುವಾಗ ಅಪರಾಧಗಳೆಂದು ನಿರ್ಣಯಿಸುವ ಯಾರು ಕ್ರಿಸ್ತ ಯೇಸುವನ್ನು ಮರಣ ಹೊಂದಿದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ ಅಂತ. ಯಾರ ಹತ್ರ ಬಿಟ್ಟದ್ರೆ ಯೇಸು ಪ್ರಭು? ಎಲ್ಲರೂ ಮಾತಾಡ್ಬೇಕು. ಇಲ್ಲಿ ಯಾರ ಹತ್ರ ಮನೆ ಹೇಳ್ತಾ ಇರ್ತಾರ? ಸಿಸ್ಟರ್ ಹಿಂಗಡೆ ಕುಂತಿರ್ತಕ್ಕಂಥ ಎಲ್ಲರೂ ಮಾತಾಡಬೇಕು. ಇಲ್ಲಿ ಏನು ಮಾತಾಡ್ತಾರೆ ಅಂದರೆ ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಯಾರು ಬಿಡ್ತಾರೆ ಇಷ್ಟಕ್ಕೂ? ಯೇಸು ಕ್ರಿಸ್ತನು ನಮ್ಮನ್ನು ಕುರಿತು ತಂದೆಯಾದ ದೇವರ ಬಳಿಯಲ್ಲಿ ಮರಡ್ತಿದ್ದಾರೆ. ಯಾಕಂದರೆ ಯೇಸು ಕ್ರಿಸ್ತರು ಭೂಮಿಯ ಸರ್ವ ಮಾನವರನ್ನು ಕಾಪಾಡೋದಕ್ಕೋಸ್ಕರ ಮೊದಲನೇ ಶತಮಾನದಲ್ಲಿ ಈ ಲೋಕಕ್ಕೆ ಬಂದಿದ್ದಾರೆ. ಹೌದಾ ಪ್ರೇರೆ? ಯಾಕಂದರೆ ಭೂಮಿಯ ಸರ್ವ ಮಾನವರು ಪಾಪದಿದ್ದಾರೆ. ಆ ಪಾಪದಿಂದ ಬಿಡಿಸೋದಕ್ಕೋಸ್ಕರನೇ ಯೇಸು ಕ್ರಿಸ್ತರು ಮೊದಲ ಶತಮಾನದಲ್ಲಿ ಈ ಲೋಕದಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಯಾಕಂದರೆ ತಂದೆಯಾದ ದೇವರು ಲೋಕದಲ್ಲಿ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನಾಗಿ ಯೇಸು ಕ್ರಿಸ್ತನ ಮಾಡಿದಾರಂತೆ ಈ ಲೋಕ ಕಳಿಸ್ಕೊಟ್ಟಿದ್ದಾರೆ. ಯಾಕೆ ಕಳಿಸ್ಕೊಟ್ಟಿದ್ದಾರಪ್ಪ ಅಂದರೆ ಎಲ್ಲರನ್ನು ಕಾಪಾಡಬೇಕಂತೇಳಿ. ಕಾಪಾಡೋದಕ್ಕೋಸ್ಕರ ಯೇಸು ಪ್ರಭು ಬಂದು ಎಲ್ಲ ಅಂದರೆ ಯೇಸು ಕ್ರಿಸ್ತನು ಶಿಲುಬೆ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು ತಿರುಗಿ 3ನೇ ಪುನರುತ್ಥಾನವಾಗಿದ್ದು ತಂದೆಯಾದ ದೇವರ ಬಳಿಯಲ್ಲಿ ಮರಳಿದ್ದಾರೆ ನಮಗೋಸ್ಕರ. ಯಾಕಂದರೆ ದೇವರೇ ನಿಮ್ಮ ರೋದರಕ್ಕೆ ನಿಮ್ಮ ಮಕ್ಕಳು ಯಾರು ಉಳಿದಿಲ್ಲ. ಯಾಕಂದರೆ ನೀವು ನೋಡ್ತಿಲ್ಲ ಕ್ರಿಸ್ತ ಪುರುಷರು ನೋಹನ ಕಾಲದಲ್ಲಾಗಿರ್ಬೋದು, ಲೋಟನ ಕಾಲದಲ್ಲಾಗಿರ್ಬೋದು, ದೇವರು ಯಾವ ರೀತಿ ನಾಶ ಮಾಡಿದ್ದಾರೆ. ದೇವ್ರು ಹೋಗ್ಬೇಕಾದ ದೇವರು ದಹಿಸುವಾಗಲೂ ಅಷ್ಟೇ. ದೇವರು ಪ್ರೀತಿ ಸ್ವರೂಪನು ತಿರುಗಿದ್ರು ಅಂದರೆ ದಹಿಸುವಾಗಲಿ ಯಾರು ಕೂಡ ದಹಿಸ್ತಾನೆ. ಯಾಕಂದರೆ ಕ್ರಿಸ್ತ ಪೂರ್ವದಲ್ಲಿ ನೋಹನ ಕಾಲದಲ್ಲಿ ದೇವರಿಗೆ ವಿರೋಧವಾಗಿ ತಿರುಗಿಬಿದ್ದಾಗ ಜಲಪ್ರಳಯದಿಂದ ಸರ್ವನಾಶ ಮಾಡಿದ್ದಾರೆ ಬೇರೆ. ಅದೇ ರೀತಿಗೆ ಇಲ್ಲಿ ಶದೋಮ್ ಗೋಮರ ಪಟ್ಟಣದಲ್ಲಿ ಅನೇಕ ಪಾಪಗಳು ವ್ಯಭಿಚಾರ ಮಾಡಿದಾಗ ಬೆಂಕಿಯಿಂದ ಗಂಧಕದಿಂದ ಬಿಡಿದಾಗ ಸಂಹಾರ ಮಾಡಿದ್ದಾರೆ ಬೇರೆ. ಅಂತ ದೇವರ ಕೋಪದಿಂದ ನಾವು ತಪ್ಪಿಸ್ಕೊಳ್ಬೇಕು, ಕಾಪಾಡಿಕೊಡ್ಬೇಕಂತೇಳಿ ನಮಗೋಸ್ಕರ ಕೂಡ ಯೇಸು ಬಂದು ರಕ್ತ ಸುರಿಸಿ ಪ್ರಾಣತ್ಯಾಗ ಮಾಡಿ ತಂದಿದೆ ಅವರಿಗೆ ಕಾಪಾಡಬೇಕು ಅಂತೇಳಿ ಯೇಸು ಕ್ರಿಸ್ತರು ಭೂಮಿಯ ಸರ್ವ ಮಾನವ ಕುರಿತು ಚಿಂತೆ ಮಾಡಿ ದೇವರ ಹತ್ರ ಮರಡ್ತಾರೆ. ಏನಂದರೆ ಎಲ್ಲ ಮಾನವರನ್ನು ಕಾಪಾಡಬೇಕು, ಎಲ್ಲರೂ ನಿತ್ಯ ಲೋಕಕ್ಕೆ ಬರಬೇಕೆಂಬುದೇ ದೇವರ ಸಂಕಲ್ಪ ಪ್ರೇರಣೆ. ಅದಕ್ಕೋಸ್ಕರ ತಂದೆಯಾದ ದೇವರ ಬಳಿಯಲ್ಲಿ ಯೇಸು ಕ್ರಿಸ್ತರು ಮರಡ್ತಾರೆ. ಏನಂತಂದರೆ ಅವರು ನಿತ್ಯ ಹೋಗ್ಬೋದು, ನನ್ನ ಬಳಿಗೆ ಬರಬೇಕು, ನಿತ್ಯ ಲೋಕ ಪಡ್ಕೊಳ್ಬೇಕು. ಯಾಕಂದರೆ ಅವರಿಗೋಸ್ಕರ ಪೆಟ್ಟು ತಿನ್ನೋನು ನಾನು, ಅವರಿಗೋಸ್ಕರ ರಕ್ತ ಸುರಿಸಿದವರು ನಾನು, ಅವರಿಗೋಸ್ಕರ ಗಾಯ ಆದವರು ನಾನು, ಅವರಿಗೋಸ್ಕರ ನನ್ನ ಶರೀರ ಮೇಲೆ 39 ಕೊರಡೆ ಪೆಟ್ಟುಗಳಿಂದ ನನ್ನ ದೇಹ ಚೂಡಾಗಿದೆ. ಅವರಿಗೋಸ್ಕರ ನನ್ನ ತಲೆಯ ಮೇಲೆ ಮುಳ್ಳಿನ ಕಿರೀಟ, ಅವರಿಗೋಸ್ಕರ ನನ್ನ ಶಿಲುಬೆಯ ಕಂಬವನ್ನು ಏರಿದೆ, ಅವರಿಗೋಸ್ಕರ ನನ್ನ ಮರಣ ಹೊಂದಿದೆ, ನಮ್ಮ ದೇಹದಿಂದ ರಕ್ತವಂತೂ ಭೂಮಿಯ ಸರ್ವಮಾನಗೋಸ್ಕರ ಚೆಲ್ಲಿದೆ, ಅವರ ರಕ್ತದಲ್ಲಿ ಮಾಡಿದರೆ ಕೊಂಡುಕೊಂಡಿದೆ. ಆದರೆ ಈ ಭೂಮಿಯಲ್ಲಿ ಯಾರು ಕೂಡ ನಾಶ ಹೋಗ್ಬಾರ್ದು, ಎಲ್ಲರೂ ಏನು ಬರಬೇಕು, ನನ್ನ ಬಳಿಬೇಕಂತೇಳಿ ಯೇಸು ಕ್ರಿಸ್ತ ಯಾರನ್ನು ಕುರಿತು ಚಿಂತೆ ಮಾಡ್ತಾರೆ ಬೇರೆ? ಭೂಮಿ ಅಂತಕ್ಕಂಥ ಸರ್ವ ಮಾನವ ಕುರಿತು ಚಿಂತೆ ಮಾಡ್ತಾರೆ, ನಮಗೋಸ್ಕರ ಮರೆಡ್ತಿದ್ದಾರೆ. ಏನಾದ್ರು ಅರ್ಥ ಆಗ್ತದೆ ಅಂತ ಬೇಸರ ಆಗ್ತದೆ. ಅರ್ಥ ಆಗ್ತಂದ್ರೆ ಇನ್ನೊಂದು ಮಾತು ನೋಡಿ, ಅಂದರೆ ಇನ್ನೂ ಯಾರ್ಯಾರು ನಮಗೋಸ್ಕರ ಚಿಂತೆ ಮಾಡಿ ಮುಗಿಸ್ತೇನೆ. ಇನ್ನು ಯಾರ್ಯಾರು ನಮಗೋಸ್ಕರ ಚಿಂತೆ ಮಾಡ್ತಾ ನೋಡುವಾಗ ಅಲ್ಲೇ ರೋಮಪುರದ ಬರುವಂಥ ಪತ್ರಿಕೆಯಲ್ಲಿ 8ನೇ ಅಧ್ಯಾಯದಲ್ಲಿ 26ನೇ ವಚನ ಸಾರಿ ನೋಡಿ. ಅಲ್ಲಿ ಓಕೆ ಪ್ರೇರೆ, ಇಲ್ಲಿ ಚೆನ್ನಾಗಿ ವಾಕ್ಯವನ್ನು ಪರಿಶೋಧನೆ ಮಾಡುವಾಗ ನಮ್ಮನ್ನು ಕುರಿತು ನಮ್ಮನ್ನು ಹೆತ್ತಂತ ತಂದೆ ದೇವರು ಆಲೋಚನೆ ಮಾಡ್ತಾ ಇದ್ದಾರೆ, ಚಿಂತೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತರು ಕೂಡ ನಮಗೋಸ್ಕರ ಚಿಂತೆ ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಪರಿಶುದ್ಧಾತ್ಮ ದೇವರು ಕೂಡ ನಮ್ಮನ್ನು ಕುರಿತು ಚಿಂತೆ ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮನ್ನು ಸತ್ಯವನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ದೇವರ ವಾಕ್ಯವನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕಂತೇಳಿ ಪರಿಶುದ್ಧಾತ್ಮನ ಒಂದು ಗೋಳಾಟವನ್ನು ಮನೋವೇದನೆ ಮರೆಯಿಡ್ತಾರೆ. ಯಾರಿಗೋಸ್ಕರ ಅಂದರೆ ಭೂಮಿ ಅಂತಕ್ಕಂಥ ಸರ್ವ ಮಾನವರಿಗೋಸ್ಕರ ಆದರೂ ಕೂಡ ಚಿಂತೆ ಮಾಡಿ ಏನಕ್ಕೆ ಸರ್ ನೋಡಿ
ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ಬೇಡುತ್ತಿದ್ದಾನೆ. ಯಾಕೆ ಬೇಡ್ತದೆ ಇತ್ತು ಅರ್ಥ ಆಗ್ತದೆ ಅಂತ ಬೇಜಾರಾಗುತ್ತ ಅಂದ್ರೆ ನಮಗೋಸ್ಕರ ಯಾಕೆ ಬೇಡ್ತದ್ರೆ ಇತ್ತು ಯೇಸು ಪ್ರಭು ಕೊಡಿದ್ರೆ ನಾವು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿ ಬೈಬಲ್ ಓದಬೇಕು, ಯಾವ ರೀತಿ ದೇವರ ಸಹವಾಸದಲ್ಲಿ ಇರಬೇಕು, ದೇವರ ವಾಕ್ಯಗಳು ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು ಅಂತೇಳಿ ನಮಗೆ ಅರ್ಥವಾಗದಿದ್ದಾಗ ನಮ್ಮ ಆಸಕ್ತಿಯನ್ನು ನೋಡಿ ಅಂದ್ರೆ ನಮಗೊಂದು ನೋಡಿ ದೇವ್ರ ವಾಕ್ಯ ಅರ್ಥ ಆಗೋಗಿ ಅಂತ ಹೋಗ್ಬೇಕು, ದೇವ್ರ ಕುರಿತು ಸರಿಯಾದ ಜ್ಞಾನ ಬರ್ತಾರೆ ಅಂತ ಹೋಗ್ಬೇಕು. ಅವಾಗ ಯಾವ ರೀತಿ ಪ್ರಾರ್ಥನೆ ಗೊತ್ತಿಲ್ಲದಕ್ಕೋಸ್ಕರ ಸಹಾಯಕನಾಗಿ ಯಾರ ಈ ಭೂಮಿ ಮೇಲೆ ಪರಿಶುದ್ಧಾತ್ಮ ನಮಗೋಸ್ಕರ ಸಹಾಯಕನಾಗಿದ್ದಾರೆ. ಆ ಸಹಾಯಕ ಮಾಡ್ತಂದ್ರೆ ನಮ್ಮ ಆಸಕ್ತಿ ನೋಡಿ, ನಮ್ಮ ಇಷ್ಟವನ್ನು ನೋಡಿ ನಮಗೋಸ್ಕರ ಮಾತಿಲ್ಲದ ನರಳಾಟದಿಂದ ದೇವರ ಬಳಿಯಲ್ಲಿ ಮೊರೆಯಿಡ್ತದೆ ಬೇಡ. ಯಾಕಂದ್ರೆ ಭೂಮಿಯ ಸರ್ವಮಾನ ದೇವರ ಮಕ್ಕಳಾಗಿರೋದ್ರಿಂದ ಯಾರು ಕೂಡ ನಾಶವಾಗುವುದೇ ಒಂದು ದೇವರ ಸಂಕಲ್ಪ ಬೇಡ. ಹಾಗಾಗಿ ಅಲ್ಲಿ ತಂದೆಯಾದ ದೇವರನ್ನು ಕೂಡ ನಮಗೋಸ್ಕರ ಚಿಂತೆ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರ ಯೇಸು ಕ್ರಿಸ್ತ ಕೂಡ ನಮಗೋಸ್ಕರ ಚಿಂತೆ ಮಾಡ್ತಾ ಇದ್ದಾರೆ. ಪರಿಶುದ್ಧಾತ್ಮ ದೇವರು ಕೂಡ ನಮಗೋಸ್ಕರ ಚಿಂತೆ ಮಾಡ್ತಾ ಇದ್ದಾರೆ. ಇಷ್ಟು ಇನ್ನು ನಮಗೋಸ್ಕರ ನಮ್ಮನ್ನು ಕುರಿತು ಆಲೋಚಿಸುವಂತ ಯಾರಾದ್ರೂ ಇದ್ದಾರಾ? ಯಾಕಂದ್ರೆ ತಂದೆ ದೇವರಿಷ್ಟು ನಮ್ಮನ್ನು ಚಿಂತೆ ಮಾಡ್ತಾ ಇದ್ದಾರೆ, ಯೇಸು ಕ್ರಿಸ್ತನನ್ನು ಚಿಂತೆ ಮಾಡ್ತಾರೆ, ಪರಿಶುದ್ಧಾತ್ಮ ಕೂಡ ಚಿಂತೆ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮನ್ನು ಕುರಿತು ಇನ್ನೂ ಈ ಭೂಮಿ ಜನರ ಕುರಿತು ಯಾರಾದ್ರೂ ಚಿಂತೆ ಮಾಡ್ತಾ ಇದ್ರೆ ನಮಗೋಸ್ಕರ ಸತ್ತಿರ್ತಕ್ಕಂಥ ಮನುಷ್ಯರು, ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ತಾಯಿ, ಅಜ್ಜಿ ಅದರಿದ್ದಾರಲ್ಲ, ಸತ್ತಲ್ರಿ ಸತ್ತರಿಲ್ಲ. ನಮ್ಮ ತಾಯಿ ಆಗಿರ್ಬೋದು, ನಮ್ಮ ಮುದ್ದೆ ಆಗಿರ್ಬೋದು, ನಮ್ಮ ಮುದ್ದೆ ಇಂತ ಹೋದಾಗ ಅನೇಕ ಜನರು ಸತ್ತೋಗಿದಾರೆಲ್ಲ ಪ್ರೇರೆ. ಸತ್ತೋಗಿರ್ತಕ್ಕಂಥ ವ್ಯಕ್ತಿಯು ಕೂಡ ನಮ್ಮನ್ನು ಕುರಿತು ಚಿಂತೆ ಮಾಡ್ತಾರಂತ ಪ್ರೇರೆ. ಎಲ್ಲಿ ಆ ಪಾತಾಳದ ನರಕದಲ್ಲಿ ಬಿದ್ದುಕೊಂಡು ಯಾತನೆ ಮಾಡ್ತಾ ಇರ್ತಾರೆ. ಯಾಕಂದ್ರೆ ದೇವ್ರು ಇಷ್ಟ ಯಾಕೆ ಚಿಂತೆ ಮಾಡ್ತಾರೆ ಅಂದ್ರೆ ಭೂಮಿಯ ಸರ್ವಮಾನ ನನ್ನ ಮಕ್ಕಳಾಗಿರೋದ್ರಿಂದ ಯಾರು ಕೂಡ ನರಕಕ್ಕೆ ಚಿಂತೆ ಮಾಡ್ತಾರಲ್ಲ. ಅದೇ ರೀತಿ ನಮ್ಮ ತಾತದು ಮುತ್ತಾತದು ಸತ್ತೋಗಿರ್ತಕ್ಕಂಥ ವ್ಯಕ್ತಿಗಳು ಆ ಪಾತಾಳದ ನರಕದಲ್ಲಿ ಯಾತನೆ ಪಡುತ್ತಾ ಅಲ್ಲಿ ಅದು ಗೋಸಾಡ್ತಾ ಇರ್ತಾರೆ. ಯಾಕಂದ್ರೆ ನಮ್ಮನ್ನು ಕುರಿತು ಚಿಂತೆ ಮಾಡ್ತಾರೆ. ಎಲ್ಲರೂ ಆಲೋಚನೆ ಮಾಡಿದ್ರೆ ಗೊತ್ತಿಲ್ಲ. ಅದೇ ಸತ್ತಿರ್ತಕ್ಕಂಥ ವ್ಯಕ್ತಿ ಕೂಡ ಆ ಪಾತಾಳದ ಯಾತನೆ ಪಡ್ತಾ ಕಣ್ಣೀರು ಸುರಿಸ್ತಾ ಒಂದು ಗೋಜಾರದ ಕಿಚ್ಚಾಡ್ತದೆ. ಯಾಕಪ್ಪ ಅಂದ್ರೆ ನಮ್ಮನ್ನು ಕುರಿತು ಚಿಂತೆ ಮಾಡ್ತದೆ, ನಮ್ಮನ್ನು ಕುರಿತು ಆಲೋಚನೆ ಮಾಡ್ತಾರೆ. ಬೇರಾದ ದೇವರ ಮಕ್ಕಳು ಸರಿ ನೋಡಿ, ಲೂಕನ ಸುವಾರ್ತೆಯಲ್ಲಿ 16ನೇ ಅಧ್ಯಾಯ 27ನೇ ವಚನ ನೋಡಿ. 16:27 ಏನಂತಂದ್ರೆ, ಆಗ ಅವನು ಅಪ್ಪ ಹಾಗಾದರೆ ಲಾಜರನ್ನು ನನ್ನ ತಂದೆಯ ಮನೆಗೆ ಕಳಿಸಬೇಕು, ನೀನನ್ನು ಬೇಡಿಕೊಳ್ಳುತ್ತೇನೆ. ಸಂದರ್ಭ ನೋಡುವಾಗ ನೀವೆಲ್ಲ ಮ್ಯಾಗೆ ಕರೆಕ್ಟಾಗಿ ಮನೆಗೆ ಹೋಗ್ತಾರೆ ಬೇರೆ. ಇಲ್ಲಿ ಯಾರ ವಿಷಯ ಗೊತ್ತಾದ್ರೆ ಒಬ್ಬ ಧನವಂತನ ಕುರಿತಾಗಿ, ಒಬ್ಬ ಲಾಜರನ ಕುರಿತು, ಬಡ ಮನುಷ್ಯನ ಕುರಿತು, ಭಕ್ತನ ಕುರಿತು, ಒಬ್ಬ ಐಶ್ವರ್ಯದ ಕುರಿತು. ಯಾಕಂದ್ರೆ ಈ ಐಶ್ವರ್ಯತನಾಗಿದ್ದಂದ್ರೆ ಪ್ರತಿದಿನ ವೈಭವದಿಂದ ತಿನ್ನುತ್ತಾ ಕುಡಿಯುತ್ತಾ ಒಳ್ಳೊಳ್ಳೆ ಬಟ್ಟೆ ಧರಿಸಿಕೊಳ್ಳುತ್ತಾ ಈ ಲೋಕದ ವೈಭವವನ್ನು ಪ್ರತಿದಿನ ಸುಖ ಸಂತೋಷ ಅನುಭವಿಸುತ್ತಾ ಎಂಜಾಯ್ ಲೈಫ್ ಮಾಡ್ತಾ ಇದ್ದಾನೆ. ಆದರೆ ಅದೇ ಅವನ ಮನೆ ಬಾಗಿಲಲ್ಲಿ ಒಬ್ಬ ಯಾರಿದ್ದಂತ ಭಿಕ್ಷೆಗಾರನು ಲಾಜಂತಕ್ಕಂಥ ವ್ಯಕ್ತಿ ಬಿದ್ದಾನೆ. ಅವನು ಭಕ್ತನಾಗಿದ್ದಾನೆ, ಅವನಿಗೆ ತಿನ್ನೋದಕ್ಕೆ ಅನ್ನ ಇಲ್ಲ, ಉಟ್ಕೊಳ್ಳೋದಕ್ಕೆ ಬಟ್ಟೆ ಇಲ್ಲ, ಆದರೆ ಅವನ ಮನೆ ಬಾಗಿಲು ಬಿದ್ದಾನೆ. ಈ ಬಿದ್ದ ಇರುವಾಗ ಇವರಿಬ್ಬರು ಒಂದು ಸತ್ತೋಗಿರುವಾಗ ಎಲ್ಲಿದ್ದಾರೆ ಅಂದ್ರೆ ಲಾಜರನು ಪರದೇಶಿಯಲ್ಲಿ ದೇವರ ಬಳಿಯಲ್ಲಿದ್ದಾನೆ. ಅದೇ ಪ್ರಕಾರ ಐಶ್ವರ್ಯವಂತನು ಎಲ್ಲಿದ್ದಾನೆ ಅಂದ್ರೆ ಯಾತನೆ ಪಡುವಂಥ ಸ್ಥಳದಲ್ಲಿ, ನರಕದಲ್ಲಿ, ಪಾತಾಳದಲ್ಲಿ ಯಾತನೆ ಪಡ್ತಾ ಏನ್ ಮಾಡಿರ್ತದೆ ಕೇಳ್ತಾರೆ ನೋಡಿ ಸರಿ. ಏನ್ ಮಾಡಿರ್ತಾನೆ ಅಂದ್ರೆ ಆ ಲಾಜರ್ ಐಶ್ವರ್ಯವಂತ ಏನಂತಂದ್ರೆ ಅಬ್ರಾಹ್ಮನಿಗೆ, ಆಗ ಅವನು ಅಪ್ಪ ಅಬ್ರಾಹ್ಮನೇ, ಹಾಗಾದರೆ ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ 5 ಮಂದಿ ಅಣ್ಣ ತಮ್ಮನಿದ್ದಾರೆ, ಅವರು ಸಹ ಈ ಯಾತನೆ ಸ್ಥಳಕ್ಕೆ ಬಂದಾರು. ಏನಂತಂದ್ರೆ ಅರ್ಥ ಆಗ್ತಂದ್ರೆ ಅಲ್ಲಿ ಪಾತಾಳದಲ್ಲಿ ಯಾತನೆ ಪಡ್ತದೆ ಯಾರು ಅಂದ್ರೆ ಐಶ್ವರ್ಯವಂತನು. ಐಶ್ವರ್ಯದ ಯಾತನೆ ಪಡ್ತದೆ ಯಾರ ಹತ್ರ ಹೇಳ್ತದಂದ್ರೆ ಅಬ್ರಹಾಮ ಹೇಳ್ತಾನೆ, ಅಬ್ರಹಾಮನೇ 5 ಹತ್ರ ಆ ಬಡ ಲಾಜರಿದ್ದಲ್ಲ ಅವನು ಕಳಿಸ್ಕೊಡು. ಯಾಕಂದ್ರೆ ನಾನು ಈ ಉರಿಯಲ್ಲಿ ಸಂಕಟ ಪಡ್ತಾ ಇದ್ದೇನೆ, ಈ ಉರಿಯಲ್ಲಿ ಕಷ್ಟಪಡ್ತಾ ಇದ್ದೇನೆ, ಈ ಯಾತನೆ ಸ್ಥಳದಲ್ಲಿ ಕಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ನಾನು ತಪ್ಪಿ ದೇವರಿಗೆ ವಿರೋಧವಾಗಿ ತಪ್ಪು ಮಾಡ್ಕೊಂಡು ಈ ನರಕ ಬಂದು ಕಷ್ಟಪಡ್ತಾ ಇದ್ದೇನೆ. ಆದರೆ ನನ್ನ ಅಣ್ಣ ತಮ್ಮ 5 ಮಂದಿ ಇದ್ದಾರೆ ಭೂಮಿಯಲ್ಲಿ, ಅವರೆಲ್ಲ ಬದುಕಿದ್ದಾರೆ, ಅವ್ರಿಗೆ ಹೋಗಿ ಇವನ ಮೂಲಕ ಏನು ಮಾಡ್ಬೇಕಂತ ಸುವಾರ್ತೆ ಮಾಡ್ಬೇಕಂತ. ಯಾರು ಚಿಂತೆ ಮಾಡ್ತಿದ್ದಾರೆ ಅವರು? ಪಾತಾಳ ಇಟ್ಟುಕೊಂಡು ಯಾರನ್ನು ಕೂಡ ಚಿಂತೆ ಮಾಡ್ತಾರೆ ಬೇರೆ. ಭೂಮಿ ಅಂತಕ್ಕಂಥ ನಮ್ಮನ್ನು ಕುರಿತು ನಮ್ಮ ತಾತ ಆಗಿರ್ಬೋದು, ನಮ್ಮ ತಾಯಿ ಆಗಿರ್ಬೋದು, ನಮ್ಮ ಅಜ್ಜಿ ಆಗಿರ್ಬೋದು, ಮುತ್ತಾಯಿ ಇರ್ತಾರಲ್ಲ, ಸತ್ತೋಗಿರ್ತಕ್ಕಂಥ ನಮ್ಮನ್ನು ಕೂಡ ಚಿಂತೆ ಮಾಡಿ. ಯಾಕಂದ್ರೆ ಆಲ್ರೆಡಿ ಅವರು ಸತ್ತ ಸಗಣಿಗೆ ಹೋಗಿದ್ದಾರೆ, ನರಕಕ್ಕೆ ಹೋಗಿದ್ದಾರೆ, ನರಕದಲ್ಲಿ ಅವರು ಕಷ್ಟಪಡ್ತಾ ಇದ್ದಾರೆ. ಆ ನರಕದಲ್ಲಿ ಕಷ್ಟಪಡುವಾಗ ನಾವು ತಪ್ಪಾಗಿ ಬಂದಿದ್ದೇವೆ. ಆದರೆ ಭೂಮಿ ಅಂತಕ್ಕಂಥ ನಮ್ಮ
ಅಣ್ಣನು, ನಮ್ಮ ತಮ್ಮನು, ನಮ್ಮ ತಂಗಿಯವರು, ನಮ್ಮ ಈ ರೀತಿ ಇದ್ದಾರ, ಅವ್ರು ಯಾರು ಕೂಡ ಈ ಸ್ಥಳಕ್ಕೆ ಬರಬಾರ್ದಂತ ಬಂದಾಗ ದೇವರು ಇಷ್ಟಪಟ್ಟು ಏನು ಮಾಡ್ತಿದ್ದಾರಪ್ಪ ಅಂದರೆ ಕಷ್ಟಪಟ್ಟಿದ್ದಾರೆ, ಪ್ರೇರೆ ಬೇಡ್ಕೊತಿದ್ದಾರೆ. ಯಾಕಂದರೆ ನಮ್ಮನ್ನು ಕುರಿತು ಆಲೋಚನೆ ಮಾಡ್ತಾ ಇದ್ದಾರೆ, ನಮ್ಮನ್ನು ಕುರಿತು ಚಿಂತೆ ಮಾಡ್ತಾರೆ. ಯಾಕಂದರೆ ಇವರು ಕೂಡ ಈ ಸ್ಥಳಕ್ಕೆ ಬರಬಾರ್ದು ಅಂತ ಆಲೋಚನೆ ಅರ್ಥ ಮಾಡ್ತಾ ಪ್ರೇರೆ ಮತ್ತೆ ಸರಿ ಹೋದ್ರಿ. ಆಗ ಅವನು ಅಪ್ಪ, ಹಾಗಾದರೆ ಲಾಜರನನ್ನು ನನ್ನ ತಂದೆ ಮನೆಗೆ ಕಳಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ 5 ಮಂದಿ ಅಣ್ಣ ತಮ್ಮದಿದ್ದಾರೆ, ಅವರು ಸಹ ಈ ಯಾತನೆ ಸ್ಥಳಕ್ಕೆ ಬಂದಾರು. ಬರಬಾರ್ದಂದ್ರೆ ಏನು ಮಾಡಬೇಕು? ಈಗ ಸುವಾರ್ತೆ ಮಾಡಬೇಕು. ಈ ನಿಮ್ಮನ್ನು ಕುರಿತು ಚಿಂತೆ ಮಾಡ್ತಿದ್ರೆ ಸಿಸ್ಟರ್ ಮಾಡಿರಲಿಲ್ಲ. ಯಾಕಂದರೆ ದೇವ್ರ ವಾಕ್ಯ ಸಾರಿಸ್ಬೇಕಂತ, ಬ್ರದರ್ಸ್ ಕರೆಸಬೇಕಂತ, ಸೇವೆ ಕರೆಸಬೇಕು ಅಂತ ಅವ್ರು ಆಲೋಚನೆ ಮಾಡಿದ್ರಲ್ಲ. ಅದು ಸುವಾರ್ತೆಗೆ ಮಾಡಿಸ್ಬೇಕಂತ ಅವ್ರಿಗೇನು ಅವಶ್ಯಕತೆ ಇರ್ತೀವಿ ಸರಿ ಆಲೋಚನೆ ಮಾಡಿರಿ. ಸಿಸ್ಟರ್ನ ಕರೆದಾರ. ಈಗ ಸಿಸ್ಟರ್ನ ಯಾಕೆ ಕರೆದಾರಪ್ಪ ಅಂದರೆ ಸ್ವಲ್ಪ ದೇವರ ಜ್ಞಾನ, ದೇವರಾಗಿ ಕಳೆದಾಗ ನಮ್ಮ ಊರಲ್ಲಿರ್ತಕ್ಕಂಥವ್ರು ಕೂಡ ಏನಾದರೂ ದೇವರಿಗೆ ಕಲ್ಕೊಂಡು ದೇವರಿಗೆ ಏನಾದರೂ ಹತ್ರ ಆಲೋಚನೆಯಿಂದ ನಿಮ್ಮನ್ನು ಕುರಿತು ಚಿಂತೆ ಮಾಡಿ ಕರೆಸಿದ್ರಲ್ಲ. ಹೌದಲ್ಲ? ಯಾಕೆ ಕರೆಸಿದ್ರಪ್ಪ ಅಂದರೆ ಇವರು ನಮ್ಮ ಊರದವರು, ಇವರು ಯಾರು ಕೂಡ ದೇವರ ಬಳಿ ನಡ್ಕೊಂಡು ಹೋಗ್ಬೇಕು, ದೇವ್ರ ನಡಿಬೇಕು. ಯಾರು ಕೂಡ ನಿತ್ಯನಲ್ಲಿ ಹೋಗ್ಬಾರ್ದು, ಸೈತಾನ ಜೀವಿಸಬಾರ್ದು, ಏನಾದರೂ ವಾಕ್ಯ ಕಲ್ತ್ಕೊಂಡು ಸತ್ಯ ತಿಳ್ಕೊಂಡು ಸತ್ಯದಲ್ಲಿ ಬರಬೇಕು ಅಂತ ಒಂದು ಉದ್ದೇಶದಿಂದ ಈ ರೀತಿ ಕರೆಸಿ ನೀವು ಸಭೆಯಾಗಿ ಕೂಡಿಸ್ಕೊಂಡು. ಹೌದಲ್ರಿ? ಯಾಕಪ್ಪ ಅಂದರೆ ನೀವು ಎಲ್ಲರೂ ಇರ್ತಕ್ಕಂಥ ಪ್ರೀತಿ, ನಿಮ್ಮ ಮೇಲೆ ಒಂದು ಕಾಳಜಿ ಅವ್ರು. ಯಾಕಪ್ಪ ಅಂದರೆ ಯಾರು ಕೂಡ ನಡ್ಕೊಂಡು ಹೋಗ್ಬೇಡಿ, ಎಲ್ಲರೂ ಕೂಡ ನಮ್ಮ ಕ್ರಿಸ್ತನ ಮಾರ್ಗದಲ್ಲಿ ನಡಿಬೇಕೆಂಬ ಆಲೋಚನೆ ಕರೆಸಿದ್ದಾರೆ. ಯಾಕಂದರೆ ನಿಮ್ಮನ್ನು ಪ್ರೀತಿ. ಹಾಗಾಗಿ ಅವ್ರು ಹೇಳುವಂಥ ಮಾತೇನಪ್ಪ ಅಂದರೆ ಭೂಮಿಯಲ್ಲಿ 5 ಮಂದಿ ಆಡ್ಕೊಂಡು ಇದ್ದಾರೆ, ಅವ್ರಿಗೆ ಹೋಗಿ ಸುವಾರ್ತೆ ಮಾಡ್ಬೇಕಂದಾಗ ಅವರು ಹೇಳುವಂಥ ಮಾತೇನಪ್ಪ ಅಂದರೆ ಅವ್ರ ಮಧ್ಯದಲ್ಲಿ ಬೋಧಕರಿದ್ದಾರೆ. ನಿಮ್ಮ ಮನೆ ಒಂದು ನೋಡ್ಕೋಬೋದು. ಅವ್ರ ಮಧ್ಯದಲ್ಲಿ ಬೋಧಕರಿದ್ದಾರೆ, ಅವ್ರ ಮಧ್ಯದಲ್ಲಿ ಧರ್ಮಶಾಸ್ತ್ರ ಇದೆ, ಅವ್ರ ಮಧ್ಯದಲ್ಲಿ ಸತ್ಯವೇದ ಗ್ರಂಥ ಇದೆ, ಅವ್ರ ಮಧ್ಯದಲ್ಲಿ ಬೈಬಲ್ ಗ್ರಂಥ ಇದೆ, ಅವ್ರ ಬಳಿ ಉಪದೇಶ ಮಾಡುವಂಥವ್ರು ಇದ್ದಾರೆ. ಇಂಥವ್ರ ಮೂಲಕ ಸುವಾರ್ತೆ ಮಾಡಿಸ್ತಾ ಇದೆ. ಆ ಸುವಾರ್ತೆಯನ್ನು ಕೇಳಿ ಅವ್ರ ಮನಸ್ಸು ಮಾಡಬೇಕು, ಬದಲಾವಣೆ ಮಾಡ್ಕೊಳ್ಬೇಕು. ಅವ್ರ ಮನಸ್ಸು ಮಾಡಬೇಕು, ಸರಿಪಡಿಸ್ಕೊಂಡು ದೇವ್ರ ಬರಬೇಕು ಅಂತ ಹೇಳ್ತಾರೆ ಪ್ರೇರೆ. ಹಾಗಾಗಿ ಈ ದಿನ ನಾವು ಮಾತಾಡುವಂತೇನಪ್ಪ ಅಂದರೆ, ನೀವು ಕೂತಿರ್ತಾರೆ ಪ್ರತಿಯೊಬ್ಬರು ಆಲೋಚನೆ ಮಾಡಿ ನೋಡಬೇಕಪ್ಪ ಅಂದರೆ ನನ್ನ ಜೀವಿತ ಯಾವ ರೀತಿಗಿದೆ, ದೇವರಿಗೆ ವಿರೋಧವಾಗಿ ಬದುಕ್ತಾ ಇದ್ದಾನೆ ಅಥವಾ ಮೆಚ್ಚುಗೆ ಬದುಕ್ತಿದ್ದಾನೆ, ನನ್ನ ಜೀವಿತ ಆಗಿದೆ, ದೇವರಿಗೆ ಮೆಚ್ಚುಗೆವಂತ ರೀತಿಯನ್ನು ಬದುಕ್ತಾ ಇದ್ದಾನೆ ಅಂತೇಳಿ ಇದನ್ನು ಏನಾಗಿದೆ ನಮ್ಮನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ಬೇರೆ. ಯಾಕಂದರೆ ದೇವರು ಲೆಕ್ಕ ಕೇಳ್ತಾ. ಯಾಕಂದರೆ ಇದೇ ಪಾಪದಲ್ಲಿ ಬಿದ್ದೇವೆ ಅಂದ್ರೆ, ಅಸತ್ಯ ಅಂದರೆ ಒಂದು ಸೆಕೆಂಡಲ್ಲಿ ಏನಾಗ್ತಂದ್ರೆ ನರಕದಲ್ಲಿ ಕಣದಲ್ಲಿದ್ದ ಬೇರೆ. ಹಾಗಾಗಿ ನಮ್ಮನ್ನು ಕುರಿತು ಚಿಂತೆ ಯಾರು ಮಾಡ್ತಾರೆ? ತಂದೆ ದೇವರು ಮಾಡ್ತಾ ಇದ್ದಾರೆ, ಯೇಸು ಕ್ರಿಸ್ತರು ಮಾಡ್ತಾ ಇದ್ದಾರೆ, ಪರಿಶುದ್ಧಾತ್ಮ ಮಾಡ್ತಾ ಇದ್ದಾರೆ. ಅದಕ್ಕೆ ಸತ್ಯದ ವ್ಯಕ್ತಿ ಕೂಡ ನಮಗೋಸ್ಕರ ಚಿಂತೆ ಮಾಡ್ತಾರೆ, ಪ್ರಿಯರಾದ ದೇವರು ಮಾಡ್ತಾರೆ. ಅದೇ ರೀತಿ ನಮಗೋಸ್ಕರ ಸಭೆಗೋಸ್ಕರ ಚಿಂತೆ ಮಾಡುವಂತಾರೆ ಯಾರಪ್ಪ ಅಂದರೆ ದೈವ ಸೇವಕರು ಕೂಡ ಇರ್ತಾರೆ ಪ್ರಿಯರೇ. ದೈವ ಸೇವಕರು ಇರ್ತಾರಲ್ಲ, ನಿಮ್ಮನ್ನು ಪ್ರತಿ ವಾರ ಬಂದು ನಿಮ್ಮ ವಾಕ್ಯದಲ್ಲಿ ನಡೆಸಬೇಕು, ನಿಮ್ಮ ದೇವ್ರ ವಾಕ್ಯ ಸಾರಬೇಕು ಅಂತೇಳಿ ಪ್ರತಿನಿತ್ಯ ನಿಮಗೋಸ್ಕರ ಮಾಡ್ತಾ ಇದ್ದಾರೆ ಪ್ರಿಯರೇ, ಕಷ್ಟಪಡ್ತಾ ಇದ್ದಾರೆ. ಕೆಲವು ಸಾರಿ ನೋಡಿ ಆ ವಚನ ನೋಡ್ಕೊಂಡು ಮುಗಿಸ್ಕೊಬರಿ. ಒಂದು ಸಾಂಗ್ಸ್ ಇರ್ತಾ ಸಾಂಗ್ಸ್ ನೋಡ್ಕೊಂಡೆ ನಾವು ಪೌಲನ ಕೊರದಲ್ಲಿ ಬರುವಂಥ 2ನೇ ಪತ್ರಿಕೆ 11ನೇ ಅಧ್ಯಾಯ 2ನೇ ವಚನ ಸಾರಿ ನೋಡಿ. ಏನಾದ್ರು ಪ್ರೇರಲ್ಲಿ ಎಲ್ಲರೂ ಹುಡುಗ ನೋಡ್ತಾ ಇದ್ರಲ್ಲ. ಯಾಕಂದರೆ ದೇವರಲ್ಲಿರುವಂಥ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ ಅಂದರೆ ಸೇವಕರು ಕೂಡ ಅದು ಸಭೆಯನ್ನು ಪರಿಪಾಲನೆ ಮಾಡಿದ ಪೌಲರು ಕೂಡ ಚಿಂತೆ, ದೇವರಿಗೆ ಯಾವ ರೀತಿ ಚಿಂತೆ ಇದೆಯೋ ನನ್ನನ್ನು ಕೂಡ ನಿಮ್ಮ ಬಗ್ಗೆ ನಿಮ್ಮನ್ನು ಕುರಿತು ಚಿಂತೆ ಇದೆ ಅಂತ. ಯಾರನ್ನು ಚಿಂತೆ ಅಂತಂದರೆ ನಿಮ್ಮ ಸಭೆ ಪಾಲಕರು ಕೂಡ ಚಿಂತೆ ಏನಪ್ಪ ಅಂದರೆ ನನ್ನ ಸಭೆ ಯಾವ ರೀತಿ ಕಾಪಾಡಿಕೊಳ್ಬೇಕು, ನಾನು ನಿತ್ಯ ಲೋಕಕ್ಕೆ ಹೋಗಬೇಕು, ಇವು ನನ್ನ ಸಭೆ ಇರ್ತಕ್ಕಂಥ ಎಲ್ಲರೂ ಕೂಡ ಬರಬೇಕು, ನಿತ್ಯ ಲೋಕಕ್ಕೆ ಬರಬೇಕಂದ್ರೆ ದೇವರ ಆಸೆ, ಸೇವಕರ ಆಸೆ, ನಮ್ಮೆಲ್ಲರ ಆಸೆ ಸತ್ಯತನ ಎಲ್ಲರೂ ಪ್ರತಿಯೊಬ್ಬರು ಅಂದರೆ ನಾವು ನಿತ್ಯ ಲೋಕಕ್ಕೆ ಹೋಗಬೇಕೆಂಬುದೇ ಒಂದು ದೇವರ ಸಂಕಲ್ಪ ಬೇರೆ. ಆದರೆ ನಾವೇನಾಗಿದ್ದಂದರೆ ಭ್ರಷ್ಟರಾಗಿರ್ತಿದ್ದೆವು, ದುಷ್ಟರಾಗಿರ್ತೇವೆ, ಮೋಸ ಮಾಡುವಂಥರಾಗ್ತಿದ್ದೆವು, ಕದಿಯುವಂಥರಾಗಿರ್ತಿದ್ದೆವು, ಸಿಗರೆಟ್ ಸೇದುವಂಥರಾಗಿರ್ತಿದ್ದೆವು, ವ್ಯಭಿಚಾರ ಮಾಡುವಂಥರಾಗಿರ್ತಿದ್ದೆವು, ಗಂಡ ಇಲ್ಲಕ್ಕಾಗಿ ಇನ್ನೊಬ್ಬರು ಸಹವಾಸ ಮಾಡುವಂಥರಾಗಿದ್ದೆವು, ಹೆಂಡತಿ ಇಲ್ಲಕ್ಕಾಗಿ ಇನ್ನೊಬ್ಬರಿಗೆ ಸಹವಾಸ ಮಾಡುವಂಥರಾಗಿದ್ದೆವು, ಅನೇಕ ವ್ಯಾಮೋಹದಲ್ಲಿ ಇರುವಂಥರಾಗಿದ್ದೆವು, ಅನೇಕ ಪಾಪದ ಕೃತ್ಯ ಮಾಡುವಂಥರಾಗಿದ್ದೆವು. ದೇವರಿಗೆ ಸಂತೋಷ ಕೊಡುವಂಥ ರೀತಿಯಲ್ಲಿ ನಮ್ಮ ಜೀವಿತ ನಮ್ಮ ಬದುಕು ಇಲ್ಲ ಪ್ರೇರೆ. ಯಾಕಂದರೆ ದೇವರಿಗೆ ವಿರೋಧವಾಗಿ ಬದುಕುತ್ತಿದ್ದೆ ನಮ್ಮ ಬದುಕು. ಅನೇಕ ಯೌವನ ಹೊರ ನೋಡುವಾಗ ಅನೇಕ ಪಾಪದಂದರೆ ಪಾಪ, ಭಯಂಕರವಾದಂಥ ಪಾಪಗಳು, ಅನೇಕ ಮರಣಕಾಂಡಗಳನ್ನು ಮಾಡುವಂಥದ್ದು, ಅನೇಕ ಸರಿ ಕೊಡುವಂಥದ್ದು, ಅನೇಕ ಸ್ತ್ರೀಯರನ್ನು ಪುರುಷರನ್ನು ಕೆಡಿಸುವಂಥದ್ದು, ಅನೇಕ ನಾಶ ಮಾಡುವಂಥದ್ದು, ಅನೇಕ ಪಾಪದ ಕೃತ್ಯಗಳು ಮಾಡುವುದು ಬೇರೆ. ಒಂದು ವೇಳೆ ಅಂಥ ಪಾಪದ ಇದ್ದುಕೊಂಡು ನಾವು ಸತ್ಯವೆಂದರೆ ನಮಗೆ ಸಿಗುವಂಥದ್ದು ನಿತ್ಯ ನರಕ ಪ್ರೇರೆ. ಹಾಗಾಗಿ ಇದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ಪ್ರೇರೆ. ಯಾಕಂದರೆ ಸತ್ಯ ನಮಗೆ ನರಕ ಅಂತಕ್ಕಂಥದ್ದು ಮರಿಬೇಡ. ಒಂದೇನು ಸಾಂಗ್ಸ್ ನೋಡ್ಕೊಂಡ್ರೆ ಲಾಸ್ಟ್ ಸಾಂಗ್ಸ್ ನೋಡ್ಕೊಂಡು ಇನ್ನೊಂದು ವಾಚನ ನೋಡ್ಕೊಂಡು ಪ್ರೇಯರ್ ಮಾಡ್ಕೊಂಡು ಮುಗಿಸ್ಬರ್ ಬೇರೆ ಒಂದು ಸಾಂಗ್ಸ್ ನೋಡಿ. ಯಾಕಂದರೆ ನಮ್ಮ ಜೀವಿತ ಪಾಪದಿದ್ದಾಗ ದೇವರಿಗೆ ಏನು ಮಾಡ್ತಾರೆ ಅಂತೇಳಿ ಚೆನ್ನಾಗಿ ಆಲೋಚನೆ ಮಾಡಿ ಅವ್ರ ಬದುಕುಗಳು ಯಾವ ರೀತಿ ಸತ್ತ ನಂತರ ಒಂದು ಸೆಕೆಂಡ್ದಲ್ಲಿ ನಾವು ನಿತ್ಯ ಹೋಗುವಂಥದ್ದು ಗ್ಯಾರಂಟಿ ಪ್ರೇರೆ.
ಅದಕ್ಕೆ ನಮ್ಮ ದೇಹದಲ್ಲಿ ಉಸಿರಿರುವಾಗಲೇ ಉಸಿರು ಇದ್ದಾಗಲೇ ನಮ್ಮ ದೇವರನ್ನ ಕುರಿತು ನಾವು ಸರ್ವ ಜನರನ್ನು ರಕ್ತವನ್ನು ನೀಡಿ ಕೊಂಡುಕೊಂಡ ಯೇಸು ಕ್ರಿಸ್ತನ ತ್ಯಾಗವನ್ನು ಅಪವಿತ್ರಪಡಿಸಿದರೆ ಬಾಧೆ ಹೇಗಿರುತ್ತದೋ ಎಂಬುದನ್ನು ಈ ಹಾಡಿನ ಮೂಲಕ ಕೇಳಿ.
ಅಪರಾಧದಿ ಕಣ್ಣುಚ್ಚಿದರೆ ನಿನಗೆ ಅಗ್ನಿಗುಂಡವೇ. ಓಕೆ ಪ್ರೇರಣೆ ಒಂದು ಸಾರಿ ನೀವು ಎಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ನಮ್ಮ ಬದುಕು ಯಾವ ರೀತಿಗಿದೆ? ದೇವರು ಮೆಚ್ಚುವಂಥ ರೀತಿಯಲ್ಲಿ ಇದೆಯಾ ಅಥವಾ ಸೈತಾನ ಮೆಚ್ಚುವಂಥ ರೀತಿಯಲ್ಲಿ ಇದೆಯಾ? ನಿಜಕ್ಕೂ ದೇವರಿಗೆ ಸಂತೋಷ ಪಡುವಂಥ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೇವಾ ಅಥವಾ ಸೈತಾನಿಗೆ ಸಂಬಂಧಪಟ್ಟಂಥ ಕೃತ್ಯಗಳು ಮಾಡಿಕೊಂಡು ಸೈತಾನಿಗೆ ಒಳಪಟ್ಟು ಬದುಕ್ತಾ ಇದ್ದೇವೆ? ಒಂದು ಸಾರಿ ನಮ್ಮನ್ನು ನಾವು ಆಲೋಚನೆ ಮಾಡಬೇಕು. ನಮ್ಮ ಬದುಕು ಯಾವ ರೀತಿ ಇದೆ, ನಮ್ಮ ಮಾರ್ಗ ಯಾವ ರೀತಿ ಇದೆ, ನಮ್ಮ ಆಲೋಚನೆ ಯಾವ ಕಡೆ ಇದ್ದೇವೆ? ಯಾಕಂದರೆ ದೇವರು ಬಯಸುವಂಥ ಏನಪ್ಪ ಅಂದರೆ ನನ್ನ ಮಕ್ಕಳು ನನ್ನಾಗಿ ಪರಿಶುದ್ಧರಾಗಿರಬೇಕು, ನನ್ನಾಗಿ ನೀತಿವಂತರಾಗಿರಬೇಕು, ಇರುವಂಥ ಸ್ಥಳದಲ್ಲಿ ನನ್ನ ಮಕ್ಕಳು ಇರಬೇಕು ಅಂತೇಳಿ ತಂದೆಯಾದ ದೇವರು ಬಯಸ್ತಾ ಇದ್ದಾರೆ. ಆದರೆ ದುಷ್ಟನು ನಾನು ಯಾವ ರೀತಿ ನಾನು ದೇವರಿಂದ ವಿರೋಧವೇ ತಪ್ಪು ಮಾಡಿ ಪಾತಾಳ ಯಾತ್ರೆ ಪಡ್ತಾ ಇದ್ದಾನೋ ಅದೇ ರೀತಿ ಎಲ್ಲ ದೇವ್ರ ಮಕ್ಕಳು ಕೂಡ ನಿತ್ಯರಾಗಬೇಕಂತೇಳಿ ಸೈತಾನನ ಆಲೋಚನೆ. ದೇವ್ರ ಮನಸ್ಸು ಏನಪ್ಪ ಅಂದರೆ ಸರ್ವಮಾನ ನನ್ನ ಮಕ್ಕಳು ನನ್ನ ಬಳಿಗೆ ಇರಬೇಕಂತೇಳಿ ದೇವರ ಆಲೋಚನೆ. ನೀವು ದೇವರನ್ನು ಗೆಲ್ಲಿಸ್ತೀರಾ ಅಥವಾ ಸೈತಾನ ಗೆಲ್ಲಿಸ್ತೀರಾ? ಈ ರಾತ್ರಿ ನೀವೇ ಏನಾಗಬೇಕಪ್ಪ ಅಂದರೆ ಒಂದು ತೀರ್ಮಾನ ಬರಬೇಕು. ಯಾಕಂದರೆ ದೇವರು ನಮ್ಮನ್ನು ಕುರಿತು ಚಿಂತೆ ಮಾಡ್ತಿದ್ದಾರೆ. ನಿಜಕ್ಕೂ ನಾವು ಯಾರ ಕುರಿತು ಚಿಂತೆ ಮಾಡ್ತಿದ್ದೆವು? ನಾವು ಯಾರನ್ನ ಕುರಿತು ಆಲೋಚನೆ ಮಾಡ್ತಿದ್ದೆವು? ನಮ್ಮ ಬದುಕುಗಳು ಯಾವ ರೀತಿಗಿದೆ?
ಅಂತೇಳಿ ನಮ್ಮನ್ನು ಆಲೋಚನೆ ಮಾಡೋ ಪ್ರಿಯರೇ. ಯಾಕಂದರೆ ದೇವರು ನಮ್ಮನ್ನು ಕುರಿತು ಚಿಂತೆ ಮಾಡ್ತಾ ಇದ್ದಾರೆ. ಸತ್ಯದ ಮನುಷ್ಯರು ನಮ್ಮ ಕುರಿತಾಗಿ ಚಿಂತೆ ಮಾಡ್ತಾರೆ. ಸಭಾ ಪಾಲಕರು, ಸಭೆತನಂತವರು ಎಲ್ಲರೂ ಅಂದರೆ ಪ್ರತಿ ಮನುಷ್ಯನ ನಿತ್ಯ ಲೋಕ ಪಡ್ಕೊಳ್ಬೇಕಂತೇಳಿ ದೇವರ ಆಲೋಚನೆ ಆದ, ದೇವ್ರ ಸಂಕಲ್ಪ ಅದ. ಅದನ್ನು ನಾವು ಯಾವ ರೀತಿಯೂ ಬದುಕಿದೆ, ನಮ್ಮ ಆಲೋಚನೆ ಯಾವ ರೀತಿ ಅಂತ ಒಂದು ವಚನ ನೋಡ್ಕೊಂಡ್ರೆ ಮುಕ್ತಾಯ ಮಾಡ್ಕೊಳ್ಬೇರೆ. ಫಿಲಿಪ್ಪಿಯರಿಗೆ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನ ನೋಡ್ಕೊಳ್ಳೋರೆ. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ನಮ್ಮ ನಿಜಕ್ಕೂ ಈ ಲೋಕದಿರ್ತಕ್ಕಂಥ ಕಾರ್ಯಗಳ ಕುರಿತಾಗಿ ನಾವು ಆಲೋಚನೆ ಮಾಡ್ತಿದ್ದೇವ, ಈ ಲೋಕದಿರ್ತಕ್ಕಂಥ ಕೆಲಸಗಳನ್ನು ಕುರಿತಾಗಿ ನಾವು ಆಲೋಚನೆ ಮಾಡ್ತಿದ್ದೇವ. ಅಂದರೆ ನಿಜಕ್ಕೂ ನಮ್ಮ ಆಲೋಚನೆ ಏನಿದೆ, ನಮ್ಮ ಆಲೋಚನೆಗಳು ಏನಿದೆ, ಯಾವ ರೀತಿ ಬದುಕ್ತಾ ಇದ್ದೇವೆ ನಾವು. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ. ಯಾಕಂದರೆ ಯೇಸು ಕ್ರಿಸ್ತರ ಮನೆ ಶತಮಾನ ಬಂದರು, ಅನೇಕ ಕಾರ್ಯಗಳು ಮಾಡಿದ್ರು, ನಮಗೋಸ್ಕರ ಸಿಲುಬೆಯ ಕಂಬ ಏರಿದ್ರು, ಮರಣ ಹೊಂದಿದ್ದರು, ಅನೇಕ ಅದ್ಭುತ ಕಾರ್ಯಗಳು, ಮಾತು ಕಾರ್ಯಗಳು, ಸೂಚಕ ಕಾರ್ಯಗಳು ಮಾಡಿಕೊಂಡು ಅನೇಕ ಹಳ್ಳಿಗಳು ಹೋಗಿ ಆತನ ಕ್ರಿಸ್ತನು ಸುವಾರ್ತೆ ಮಾಡಿದ್ದಾರೆ. ಆದರೆ ನಮ್ಮ ಬದುಕು ಯಾವ ರೀತಿ ಇದೆ, ನಮ್ಮ ಕುಟುಂಬ ಕುರಿತಾಗಿ ಚಿಂತೆ ಮಾಡ್ತಾ ಇದ್ದೇವೆ ಅಥವಾ ದೇವರನ್ನು ಕುರಿತು ಕ್ರಿಸ್ತನ ಕುರಿತು ಚಿಂತೆ ಮಾಡ್ತಾ ಇದ್ದೇವೆ ಅಂತೇಳಿ ನಮ್ಮನ್ನು ಆಲೋಚನೆ ಮಾಡಿಕೊಂಡು ಕ್ರಿಸ್ತನಿಗೆ ಒಳಪಟ್ಟರೆ ಏನಂತ ಬೇರೆ ನಿತ್ಯ ನರಕ ಅಂತಕ್ಕಂಥದ್ದು ಸೈತಾನ ಮೂಲಕ ಬರ್ತದೆ. ಅದರ ನಿತ್ಯ ಲೋಕ ಸಿಗಬೇಕಂದ್ರೆ ಯಾರ ಮೂಲಕ ಅಂದರೆ ಯೇಸು ಕ್ರಿಸ್ತನ ಮೂಲಕ ಬೇರೆ ಆಲೋಚನೆ ಮಾಡ್ತಾ ಇದ್ದಾರೆ. ಆಯ್ತು, ಮುಗಿಸ್ತೇನೆ. ಏನಪ್ಪ ಅಂದರೆ ನಿತ್ಯ ಲೋಕ ಹೋಗ್ಬೇಕಂದ್ರೆ ನಮ್ಮ ಮಾರ್ಗ ಯೇಸು ಕ್ರಿಸ್ತರು, ಯೇಸು ಕ್ರಿಸ್ತರಾದ. ಹಾಗಾಗಿ ನೀವು ಆಲೋಚನೆ ಮಾಡ್ಬೇಕಪ್ಪ ಅಂದರೆ ನೀವೇ ತೀರ್ಮಾನ ಸತ್ತರೆ ಪರಲೋಕ ಹೋಗ್ಬೇಕಾ ಅಥವಾ ನಿತ್ಯ ನರಕ ಹೋಗ್ಬೇಕಂತೇಳಿ ಬದುಕಿರೋನೇ ತೀರ್ಮಾನ ಕ್ರಿಸ್ತನೇ ಬದುಕಿದ್ರೆ ನಿಮಗೆ ಪರಲೋಕದ ಪ್ರೇರೆ. ಎಲ್ಲರೂ ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಮುಂದಿನ ಸಮಯ